ಹಿಂದೆ ಬಳಕೆ ಮಾಡ್ತಾಯಿದ್ರು. ಆದರೆ ಈಗ ಕಾಸರಕ್ಕೂ ಕೂಡ ಮದ್ದಿಗೆ ಆಗ್ತದೆ. ಹೀಗೆ ಇದನ್ನು 31 ದಿವಸದಲ್ಲಿ 16 ದಿವಸ ಕಷಾಯವನ್ನು ಕೊಡ್ತಾ ಇತ್ತು. ಆಯಿತಾ? ಎಲ್ಲ ಕಷಾಯಗಳಲ್ಲಿ ಒಂದು ಶ್ರೇಷ್ಠ ಕಷಾಯ ಆಳೆಗೆತ್ತೆ ಕಷಾಯ. ಅದು ಒಳ್ಳೆದ ಗಡಿ, ಕೇರದ ಗಡಿ, ಗುಂಟದ ಗಡಿ, ಆನೆಯ ಗಡಿ, ಬೆಂಜದ ಗಟ್ಟಿ, ಉಪ್ಪದ ಗಟ್ಟಿ, ಈಗ ಶತಾವರಿ ಅಂತ ಏನು ಹೇಳ್ತೇವೆ, ಮತ್ತು ಕುದುರೆ ಅಂತ ಹೇಳ್ತೇವೆ. ಹೌದು, ಅದು ಬಹಳ ಮಹತ್ವದ್ದು. ಅದರಲ್ಲಿ ಕಿರಿಮೆಲ್ ಗಂಡೆ ಅಂತೇಳಿ ಮಂಜನ್ನು ಹೊರಗೆ ಇದು ತುಂಬ ಇದೆ. ಅದರಲ್ಲಿ ಹಾಳೆ ಮರ ಕಷಾಯ ಏಕೆ ಶ್ರೇಷ್ಠ? ಅದು ಆಟಿ ಅಮಾವಾಸ್ಯೆಯ ದಿವಸ ಮಾತ್ರ ಕುಡಿಬೇಕು, ಬ್ರಾಹ್ಮಿ ಮುಹೂರ್ತಕ್ಕೆ ಕುಡಿಬೇಕು. ಅದೊಂದು ವಿಶೇಷತೆ. ಅದು ಆ ದಿವಸ ಬಿಟ್ಟು ಬೇರೆ ದಿವಸ ಕುಡಿದಾಗ ನಾವು ವರ್ಷ ಪೂರ್ತಿ ಅದರದ್ದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತೇವೆ. ಹಾಗಾದರೆ ಅದನ್ನು ಕುಡಿಯುವ ಕ್ರಮ ಹೇಗೆ? ಅದಕ್ಕೊಂದು ಸಾಂಪ್ರದಾಯಿಕ ಚೌಕಟ್ಟನ್ನು ಕಟ್ಟಿದ್ದಾರೆ. ಹೇಗೆ? ಆಟಿ ಅಮಾವಾಸ್ಯೆಯ ಮುಂಚಿನ ದಿವಸ ಮನೆಯ ಯಜಮಾನ ಹಾಡಿನ ಮಧ್ಯಕ್ಕೆ ಹೋಗಿ ಹಾಳೆ ಮರದ ಬುಡವನ್ನು ಸ್ವಚ್ಛಗೊಳಿಸಿ ಅದಕ್ಕೊಂದು ನೂಲು ಕಟ್ಟಿ ಅದರ ಬುಡದಲ್ಲಿ ಕಲ್ಲಲ್ಲಿ ಕೆತ್ತಬೇಕು, ಕತ್ತಿಯಲ್ಲಿ ಕೆತ್ತಿಗಿಲ್ಲ. ಅದಕ್ಕೆ ಅನುಕೂಲವಾಗಿ ಒಂದು ಕೆತ್ತಿ ಕಲ್ಲಲ್ಲಿ ಅದರ ಒಂದು ಕೇಪಳ ಹೋಗಿಟ್ಟು ಸ್ವಾಮಿ ಸತ್ಯವೇ ಎಲ್ಲ ನಾಳೆ ಕಾಲ ಗಂಟೆಗೆ ಬರ್ತೇವೆ ಮರ್ದಾಯಿನ ಮದ್ದು ಮರಟಿಕೊಂಡು ನಮ್ಮ ಕೈ ಮುಗಿದು ಮದ್ದಾದ ಮದ್ದುಗಳಿಗೆಲ್ಲ ಇರುವುದು ಕೈ ಮುಗಿದು ಮರು ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕಿಂತ ಬತ್ತಲೇ ಹೋಗಬೇಕು, ಬತ್ತಲೇ ಬೆತ್ತಲೇ ಹೋಗಬೇಕು ಅಂತ ಹೇಳಿದ್ರು. ನಾವಿನ ಜೊತೆ ಶರೀರದಲ್ಲಿ ನವರಂಧ್ರ ಮಾತ್ರ ರೋಮಗಳು ಕೂಡ ಪ್ರಕೃತಿಯ ಶಕ್ತಿಯನ್ನು ಸೆಳೆಯುವಂಥ ಶಕ್ತಿ ಇದೆ. ಆದ್ದರಿಂದ ಆತ ತಲೆಗೊಂದು ಉಂಡಾಸು, ಸೊಂಟಕ್ಕೊಂದು ಎಳತು ಲಂಗೋಟಿ, ಅದು ಮಾತ್ರ ಕಟ್ಕೊಂಡು ಹೋಗಿ ಕಾಡಿನ ಮಧ್ಯೆ ಕೆತ್ತಿದಲ್ಲಿ ಹೋಗುವಾಗ ಹೆಂಡತಿಯಲ್ಲಿ ಹೇಳು, ಒಂದು ಗೋಲ್ಕಲ್ಲದ ಕೇಳುವಾಡಲ್ಲ ಇಡೀ ಕಲ್ಲನ್ನು ಒಲೆಗೆ ಹಾಕುವಂತ, ಈಗಿನ ಗ್ಯಾಸಿಗೆಲ್ಲ ಕಟ್ಟಿಗೆ ಹಾಕು ಹೋಗಿ ಈತ ಕೆತ್ತೆಯನ್ನು ಕೆತ್ತಿ ತಂದು ಒಂದು ಜಗ್ಗಿ ರಸ ತೆಗೆದು ಇದು ಗೆಂಡ ಹಾಕ್ತದೆ, ಅದನ್ನು ಹಾಕೊಂಡು ಕಷಾಯ ಇದನ್ನೆಲ್ಲ ಕುಡಿದು ಕಹಿಯ ಅಲ್ಲ ಒಗರು. ಅದಕ್ಕೋಸ್ಕರ ಬೆಲ್ಲ ತಿಂದು ಅದು ಉಷ್ಣ, ಅದಕ್ಕೋಸ್ಕರ ಹಾಳೆ ಕೆತ್ತಿಗೆ ಕಷಾಯ ಮೆಂತ್ಯ ಗಂಜಿ ಅನ್ನೋ ಪದ್ಧತಿ. ಒಂದು ಸೇರು ಮೆಂತ್ಯ ತಿಂದರೆ ಒಂದು ಮೆಂತ್ಯ ಎಷ್ಟು ಚೆಂದ ಆಗ್ತಾರೆ. ನೀವು ತಿನ್ನಬೇಡ ಜಾಸ್ತಿ ತಿಂದು ಒಂದು ಸೇರು ಮೆಂತ್ಯ ತಿಂದರೆ ಒಂದು ಮೆಂತ್ಯ ಚೆಂದ ಆಗ್ತದೆ. ಹೊಸ ಮದುಮಗಳಿಗೆ ಅದು ಪ್ರೋಟೀನ್, ಹೊಸ ಮದುಮಗಳಿಗೆ ಅದು ಮಾಡಲೇಬೇಕು, ಕೊಡಲೇಬೇಕು ಈ ಪದ್ಧತಿ. ಇಂಥ ವ್ಯವಸ್ಥೆ ಇದನ್ನು ಕೊಡುವುದರೊಂದಿಗೆ ಹಾಳೆ ಕೆತ್ತೆ ಕಷಾಯ ಅದು ಕೈಯಲ್ಲಿ ಎಲ್ಲ ಕೊಡೋದು ಮಕ್ಕಳನ್ನು ಮಂಗ ಮಾಡಬೇಕು. ಇಲ್ಲಿ ವಿಶೇಷತೆ ಏನಂತೇಳಿ ಹಾಳೆ ಮರದ ಮಹತ್ವ ಜನರಿಗೆ ಗೊತ್ತಾಗಬೇಕು. ನಾವಿದನ್ನು ಮಾಡುವ ಉದ್ದೇಶ ಹಾಳೆ ಮರ ಅಂತ ಹೇಳಿದರೆ ಅದು ಕೇವಲ ಸಸ್ಯಶಾಸ್ತ್ರೀಯ ಹೆಸರಲ್ಲಿ ಆಸ್ಟ್ರೇಲಿಯಾ ಹೌದು, ಸಪ್ತಧರ್ಮಿಕ ಸಂಸ್ಕೃತದಲ್ಲಿ ಹೌದು, ಗುರುವಲ್ಲಿ ಹಾಳೆ ಮರ ಹಾಳೆ ಹೌದು. ಆದರೆ ಅದು ಯಾಕೆ ಉಳಿಬೇಕು ಯಾಕಂದರೆ ಹಿಂದಿನ ಕಾಲದಲ್ಲಿ ಮಠ, ಮಂದಿರ, ಗುಡಿ, ಗೋಪುರ, ದೇವಸ್ಥಾನ, ಚರ್ಚ್, ಮಸೀದಿಗಳದ್ದು ಹಾಳೆ ಮರ ಇತ್ತು. ಯಾಕೆ? ಅದು ಸಿಡಿಲು ಕೆಲಸ ಮಾಡ್ತಾ ಇರ್ತದೆ, ಸಿಡಿಲು ನಿರೋಧಕ. ಈಗ ಸಿಡಿಲು ಕಟ್ತಾರೆ ಅಲ್ವಾ? ಅದರೊಂದಿಗೆ ಒಂದು ಧರ್ಮನೇಮ ಆಗುವುದಾದರೆ 7.5 ಕೋಲಿನ ಹಾಳೆ ಮರದ ಕಂಬ ಆಗಬೇಕು. ಮದುವೆ ಆಗುವುದಂತಂದರೆ ಮುಹೂರ್ತ ಕಂಬ ಹಾಳೆ ಮರದ್ದಾಗಬೇಕು. ಗಂಡ ಮದುಮಗಳಿಗೆ ಚಪ್ಪಲಿ ಕೂಡ ಹಾಳೆ ಮರದ್ದಾಗಬೇಕು. ಕಡ ಒಂದು ಹೇಳೋದು ಇದಾಗಬೇಕು, ತೋರಣ ಕೂಡ ಹಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಳೆ ಮರವನ್ನು ಇಷ್ಟೆಲ್ಲ ಚಂದದ ಹೆಸರು ಆಂಗ್ಲರು ಏನು ಬರೆದಿದ್ದಾರೆ, ಡೆವಿಲ್ಸ್ ಟ್ರೀ ಅಂತ ಬರ್ತದೆ. ಅದು ಡೆವಿಲ್ ಟ್ರೀ ಅಲ್ಲ, ಅದು ಡಿವೋಷನಲ್ ಟ್ರೀ. ಅದನ್ನು ಉಳಿಸಬೇಕು. ಅದಕ್ಕೋಸ್ಕರ ನಾವೊಂದು ಸರಿ ನಮ್ಮ ಮಂಗಳೂರಿನ ಒಂದು ಪ್ರಸಿದ್ಧ ಪುಸ್ತಕದ ಮಳಿಗೆ, ಅದು ಸಾಹಿತ್ಯ ಕೇಂದ್ರ, ಅಲ್ಲಿ ಒಂದು ಕಾರ್ಯಕ್ರಮ ನಾನು ಹೋಗಿದ್ದೆ. ನಾನು ಸ್ವಲ್ಪ ಮಾತಾಡುತ್ತೆ ಅಲ್ಲಿ ಆಗಿ ಬರುವಾಗ ಅಲ್ಲಿ ಕಷಾಯ ಸ್ವಲ್ಪ ಮಂದಿಗೆ ಕೊಟ್ಟಾಗ ನನಗಾಯಿತು. ಅಲ್ಲಿ ವ್ಯವಸ್ಥೆ ಆಯಿತು. ಆವಾಗ ನಾನು ಹೇಳಿದೆ, ಎಂತ ಎಲ್ರಿಗೂ ಒಂದು ಕೊಟ್ಟು ಒಳ್ಳೆಯದಿದೆ. ನಮ್ಮ ಎಲ್ಲ ಅಡ್ಡೆ ಯಾವುದು ಭಾಳ ಬ್ಯೂರ್ವೇಜ್ ಅದು ಡಿಂಕಿಡೆ. ಎಲ್ಲ ಕಲಾವಿದರು ಹುಡುಕ್ಬೇಕಂದ್ರೆ ಡಿಂಕಿಡೆಗೆ ಬರಬೇಕು. ನಾನು ಬಂದಾಗ ಸ್ವರ್ಣನ ಕೊಟ್ಟು ಸ್ವರ್ಣನ ಎಲ್ಲಿ ಏನಾದರೂ ಔಪಚಾರಿಕ ಮಾತುಕತೆ ಮಾಡಿದೆ. ನಾನು ಹೇಳಿದೆ, ಒಳ್ಳೆಯ ಕಾರ್ಯಕ್ರಮ ಸ್ವರ್ಣ ತುಂಬ ಮಂದಿಗೆ ಸಿಗಬೇಕು. ಮೆಂತ್ಯ ಗಂಜಿ ಕುಡಿದು ಏನಾಗಬೇಕಾದ್ರೆ ಅದಕ್ಕೆ ಇದನ್ನು ಎಲ್ಲರಿಗೂ ಮಾಡಿದ್ರೆ ಒಳ್ಳೆಯದು ಮಾಡುವ. ನನಗೆ ಶಾಕು. ಹೋಗಿ ಬಯಸಿದ್ದ ಹಾಲನ್ನು ವೈದ್ಯ ಆಯ್ತು, ಏನು ಮಾಡೋದು? ಕಷಾಯದ ವ್ಯವಸ್ಥೆ ನೀವು ಮಾಡೋದು, ಮೆಂತ್ಯ ಗಂಜಿ ವ್ಯವಸ್ಥೆ ನಾವು ಮಾಡೋದು. ಅವರ ಇಡೀ ಸಿಬ್ಬಂದಿಗಳು ಅವರನ್ನು ಉತ್ಸಾಹದಿಂದ ಮಾಡಿದ ಅದರೊಂದಿಗೆ ನನಗೆ ರೋಮಾಂಚನ ಆಗೋದು ಏನು, ಅವರ ಧರ್ಮಪತ್ನಿಯವರು ರಾತ್ರಿ ಬರೋದು, ಅವರೇ ಇದಕ್ಕೆ ಬೇಕಂದ್ರೆ ಎಲ್ಲ ವ್ಯತ್ಯಾಸ ಆಗ್ಬಾರ್ದು, ಅವರೇ ಎಲ್ಲ ತಯಾರಿ ಮಾಡೋದು. ಅದಕ್ಕೆಲ್ಲ ಸೇರಿಸ್ಲಿಕೊಂಡು ಅದನ್ನು ಚೂಳಲ್ಲಿ ಕೂಟ ಅಂತ ಹೇಳಿ ಅದು ಸೇರಿಸ್ಲಿಕೊಂಡು ಆಯಿತು. ಎಲ್ಲವನ್ನು ಅವರು ತಯಾರು ಮಾಡಿ ಮತ್ತೆ ಒಂದು 2 ಗಂಟೆ ಹೊತ್ತಿಗೆ ಇವರು ಹೋಗುವಾಗ ನಾವು ಕೆತ್ತ ತಂಡಕ್ಕೆ ಹೋಗಿ ನಮ್ಮ ತಂಡ
ಹೋಗಿ ಬಂದು ಅದನ್ನು 4 ಗಂಟೆಯೊಳಗೆ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಇದು ಕಷಾಯ ಆಗಬೇಕು. ಇವರ ಇಡೀ ಸಿಬ್ಬಂದಿಗಳು ಸೇರ್ಕೊಂಡು ಅಂದರೆ ವರ್ಷ ಜಾಸ್ತಿ ಈ ಸಾರಿ 2,500 ಮಂದಿ ಬಂದುಕೊಂಡಿದ್ದಾರೆ. ಅಷ್ಟಕ್ಕೆ ವ್ಯವಸ್ಥೆ ಆಗಬೇಕು. ಅದರಲ್ಲಿ ಅವರದ್ದು ಮಾತಿದೆ ಅಂತಲ್ದಾರೆ ಏನು ಮೋಸ ಆಗುವ ಏನು ಯಾರಿಗೂ ಕೂಡ ಅದು ತೆಳುಕೊಡೋದು ಅದು ಯಾವ ಸಂಪ್ರದಾಯವಾಗಿ ಉಂಟು ಹಾಗೆ ಕೊಡಬೇಕು. ನೈಜ ಕೊಟ್ಟುವುದು ಆದರೆ ಹಾಗೆ ಕೊಡುವ ಅಷ್ಟಾಗುವುದು. ಯಾಕೆಂದರೆ ವಿನಂತಿ ಮಾಡುವ ಒಬ್ಬರು ತುಂಬ ತಗೊಂಡು ಹಾಗೆ ಅದೇ ಸಂಪ್ರದಾಯವಾಗಿ ಶಾಸ್ತ್ರೀಯವಾಗಿ ಆದ್ದರಿಂದ ಈಗ ಒಂದು ಕಷಾಯ ತುಂಬ ಮಂದಿಗೆ ಪ್ರಯೋಜನ. ಮಂಗಳೂರು ಬೇರೆ ಕಡೆಯಿಂದ ಬಂದವರಿಗೆ ನನಗೆ ಖುಷಿ ಏನು ಅಂತ ಹೇಳಿದ್ರೆ ನಮ್ಮದೊಂದು ಉದ್ದೇಶ ಸಂಸ್ಕೃತಿ ಉಳಿಬೇಕು ಒಂದು, ಎರಡನೇ ಸಂಸ್ಕೃತಿಯ ಪರಿಚಯ ಆಗಬೇಕು. ಹೊಸಬರಿಗೆ ಕೂಡ ಸಂಸ್ಕೃತಿಯ ಪರಿಚಯ ಆಗಬೇಕು. ಅದರೊಂದಿಗೆ ಆ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಬೇಕು. ಅವರು ಅಳವಡಿಸಿಕೊಳ್ತಾರೆ, ಅವರಿಗೆ ಪರಿಚಯ ಆಗಿದೆ ಅನ್ನೋದಕ್ಕೆ ಇಲ್ಲಿ ಸಾವಿರ ಸಂಖ್ಯೆಯಲ್ಲಿ ಯಾವುದೇ ಕಾರಣ ಇದರಲ್ಲಿ 10 ಪೈಸೆಯ ಪ್ರಯೋಜನ ನನಗೆ ಇದೊಂದು ಸಮಾಜ ಸೇವೆ, ದೊಡ್ಡ ಸೇವೆ. ಬಂದವರು ನಿಮಗೆ ದೇವರು ಒಳ್ಳೇದು ಮಾಡಲಿ ಅದೇ ನಮಗೆ ದೊಡ್ಡ ಆಶೆ. ಮತ್ತು ನಮಗೆ ಆರಕ್ಷಕ ಠಾಣೆಗಳು ಬಹಳ ಸಹಕಾರ ಮತ್ತು ನಮ್ಮೊಂದು ತಂಡ ಎಲ್ಲ ನಮ್ಮೆಲ್ಲ ತಂಡ ಅವರೇ ಹೇಳ್ತಾರೆ ಕೊರೋನಾ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದಾರೆ ಅಂತ ಮಾಡಿಲ್ಲ ಅದು ಇಲ್ಲ ಅವ್ರು ಮಾಡಲಿಕ್ಕೆ ಅದು ಕೂಡ ಮದ್ದಲ್ವಾ ಕೊಡಲಿಕ್ಕೆ ಆಗಿದೆ. ಖುಷಿ ಆಯಿತು ಸರ್, ನೀವಿರೋದ್ರಿಂದ